ಸ್ನೇಹಿತರೆ, ಸರ್ಕಾರದ ಕಡೆಯಿಂದ ಈಗಾಗಲೇ ಒಂದು ಅನೌನ್ಸ್ಮೆಂಟ್ ಅಂತ ಬಂದಿದೆ. ಏನು ಅನೌನ್ಸ್ಮೆಂಟ್ ಅಂತ ಕೂಡ ನಿಮ್ಗಾಗಲೇ ಕೂಡ ನೋಡಿರ್ಬೋದು, ಕೆಲವರು ನೋಡದೇ ಇರ್ಬೋದು. ನೋಡಿ, ಈಗಾಗಲೇ ನೋಡಿ ಹಿಂದೆ ನೀವು ನೋಡಿರ್ತೀರ ಬೋಬೋ ಬಿರಿಯಾನಿ ಅಂತ ಒಂದು ವ್ಯವಸ್ಥೆ ಬಂದಿರುತ್ತೋ, ಹಾಗೆ ನಾಯಿಗಳಿಗೂ ಕೂಡ ಈಗ ಒಂದು ಊಟದ ವ್ಯವಸ್ಥೆ ಇದೆ. ಅದು ಬೋಬೋ ಬಿರಿಯಾನಿ ಅಲ್ಲ ಇದು, ಆದರೂ ಕೂಡ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ನಮ್ಮ ಸರ್ಕಾರ ಕಡೆಯಿಂದ ಬೀದಿ ನಾಯಿಗಳಿಗೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂತ BBMP ಕಡೆಯಿಂದ ಕೂಡ ಏನೋ BBMPಗೆ ವಹಿಸ್ಬಿಡ್ತಾರೆ, ಅವರು ಕೂಡ ನಡ್ಸ್ಕೊಂಡು ಹೋಗಬೇಕು ಅಂತ ಕೂಡ ಹೇಳಲಾಗಿದೆ ಸರ್ಕಾರ ಕಡೆಯಿಂದ. ಆದರೆ ಎಲ್ಲ ಡಿಸ್ಟಿಕಲ್ಲೂ ಇದು ಬರುತ್ತಾ? ಎಲ್ಲ ಜಿಲ್ಲೆಗಳಲ್ಲೂ, ಕರ್ನಾಟಕದ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕು, ಎಲ್ಲ ಹಳ್ಳಿ ಮೂಲೆಗೂ ಈ ಬೀದಿ ನಾಯಿ ಭಾಗ್ಯ ಅಂದರೆ, ನಾಯಿ ಭಾಗ್ಯ ಅಂದರೆ ಅನ್ನದ ಊಟ ಏನಾದರೂ ಬೀದಿ ನಾಯಿಗಳಿಗೆ ಒಂದು ಊಟದ ವ್ಯವಸ್ಥೆ ಅಂತ ಏನಿರುತ್ತೆ, ಎಲ್ಲ ಜಿಲ್ಲೆಗಳೇ, ತಾಲೂಕು, ಹಳ್ಳಿ ಮೂಲೆಗೂ ಹೋಗುತ್ತಾ ಅನ್ನೋದು ಒಂದು ವಿಚಾರ ಈಗ ನಿಮ್ಮೆಲ್ಲರನ್ನೂ ಕೂಡ ಕಾಡ್ತಾ ಇರುತ್ತೆ. ನೋಡಿ, ಸರ್ಕಾರ ಈಗಾಗಲೇ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಮತ್ತು ಈ ಯೋಜನೆಯಲ್ಲಿ ಏನೇನು ಸವಲತ್ತುಗಳಿದೆ, ಮತ್ತು ಬೀದಿ ನಾಯಿಗಳು ಕೂಡ ಬೆಂಗಳೂರಲ್ಲೇ ತುಂಬ ಇದೇ ಇರುತ್ತೆ. ಎಷ್ಟೊಂದು ಬೀದಿ ನಾಯಿಗಳು ಹಸ್ಕೊಂಡು ಈಗಲೂ ಕೂಡ ಒಂದೊತ್ತು ಊಟ ಸಿಕ್ಕರೆ ಸಾಕು, ಎಷ್ಟು 3 ಹೊತ್ತು ಊಟ ಸಿಕ್ಕೋದು ಬೇಡ. ನೋಡಿ, ಮನುಷ್ಯ 3 ಹೊತ್ತಲ್ಲ 5 ಹೊತ್ತು ಊಟ ಮಾಡ್ತಾನೆ, ಆದರೆ ಏನೇನಾದ್ರು ಸ್ನ್ಯಾಕ್ಸು, ಊಟ ತಿಂಡಿ ಏನೇನಾದ್ರು ತಿಂತಾ ಇರ್ತಾನೆ. ಆದರೆ ಬೀದಿ ನಾಯಿಗಳು ಮಾತ್ರ ಇದುವರೆಗೂ ಒಂದೊತ್ತು ಊಟ ಕೂಡ ಮಾಡಲ್ಲ, ಒಂದೊತ್ತು ಊಟ ಕೂಡ ಕರೆಕ್ಟಾಗಿ ಮಾಡಲ್ಲ. ಯಾರೋ ಪಾಪ ಬಿಸ್ಕೆಟ್ ಊಟ ಹಾಕಿದ್ರೆ ಮಾತ್ರ ಬಿಸ್ಕೆಟ್ ಹಾಕಿದ್ರೆ, ಏನೋ ನಾಯಿ ಬಿಸ್ಕೆಟ್ ಅಂತ ಏನೋ ಪ್ರೀತಿಯಿಂದ ಬಂದು ಹಾಕಿದ್ರೆ ಮಾತ್ರ ತಿನ್ಕೊಂಡು ಹೋಗ್ತಾವೆ, ಅಷ್ಟೇ, ಬೇರೆ ಏನೇನಿಲ್ಲ. ಅದು ಬಿಟ್ಟರೆ ನಾಯಿಗಳಿಗೂ ನೀವೇ ನೋಡ್ತಾ ಇರ್ತೀರಿ, ಬರೀ ಬೀದಿ ನಾಯಿಗಳೇ ಇಷ್ಟೊಂದು ಕಷ್ಟವನ್ನು ಅನುಭವಿಸ್ತಾ ಇರ್ತವೆ ಅಂತ ಅಂದ್ಬಿಟ್ಟು ಸರ್ಕಾರವೇ ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದೆ. ನೋಡಿ, ಪ್ರಾಣಿಗಳು ಅಂತ ಬಂದಾಗ ಮನುಷ್ಯರ ರೀತಿಯೇ ಅಲ್ವಾ ಪ್ರಾಣಿಗಳೇ, ಮನುಷ್ಯನ ಒಬ್ಬ ಪ್ರಾಣಿ ಅಂತ ಗೌರ್ಮೆಂಟ್ ಕೂಡ ಈಗ ಅನೌನ್ಸ್ ಮಾಡಿಬಿಟ್ಟಿದೆ, ಮನುಷ್ಯನ ಒಬ್ಬ ಪ್ರಾಣಿನೇ ಅಲ್ವಾ, ಆ ರೀತಿ ಅಂತ ಅರ್ಥ ಮಾಡಿಕೊಂಡು ಬೀದಿ ನಾಯಿಗಳಿಗೆ ಒಂದು ಕಷ್ಟ ನೋಡ್ದಾರ್ದೆ ನಾಯಿಗಳಿಗೂ ಒಂದು ಅನ್ನದ ಭಾಗ್ಯವನ್ನು ಈಗ ಯೋಜನೆ ಮಾಡಲಿಕ್ಕೆ ತಯಾರಾಗಿದೆ. ನೆಕ್ಸ್ಟ್ ಮುಂದೆ ಅನ್ನದ ಭಾಗ್ಯದಲ್ಲಿ ಏನೇನು ಬರುತ್ತೆ ಹಾಗಾದರೆ? ವೆಜ್ಜು ನಾನ್ ವೆಜ್ ಎರಡೂ ಇದೆಯಾ? ಎರಡು ಮಿಕ್ಸ್ ಕೊಡ್ತಾರ? ನಾನ್ ವೆಜ್ ಕೊಟ್ಟರು ಕೂಡ ನಿಜವಾಗ್ಲೂ ಈ ಸರ್ಕಾರ ಯಾವಾಗ ಕೈ ಬಿಟ್ಬಿಡ್ತಾರೋ ಹೇಳೋಕ್ಕಾಗಲ್ಲ. ಈಗ ನೋಡಿ, ವೆಜ್ ಕೊಟ್ಟರೆ ಓಕೆ, ನಾನ್ ವೆಜ್ ಕೊಟ್ಟರು ಕೂಡ ಬೀದಿ ನಾಯಿಗಳು ಅದೇ ಅಭ್ಯಾಸ ಆಗಿಬಿಟ್ಟು ಆಮೇಲೆ ಪದೇ ಅದೇ ಅಭ್ಯಾಸ ಆಗ್ಬಿಟ್ರೆ ನೋಡಿ, ಒಂದೊತ್ತು ಊಟಕ್ಕೂ ಪರದಾಡ್ತಾ ಇರೋ ಬೀದಿ ನಾಯಿಗಳು ನಿಮಗೆ ಗೊತ್ತಿರುತ್ತೆ. ಒಂದೊತ್ತು ಊಟ ಎಷ್ಟು ಸಿಗುತ್ತೋ, ಅಯ್ಯೋ ನಿಜವಾಗ್ಲೂ ಊಟ ಹಾಕ್ತಾರೋ ಯಾರಾದರೂ ಅಂತ ಪಾಪ ಕಣ್ ಬಿಡ್ತಾ ಬೀದಿಯಲ್ಲಿ ಕೂತಿರ್ತವೆ ನಾಯಿಗಳು. ನೀವೆಲ್ಲರೂ ಕೂಡ ನೋಡಿರ್ತೀರ, ಬೆಂಗಳೂರಂತಲ್ಲ ಎಲ್ಲ ಸಿಟಿಗಳಲ್ಲೂ ಬೀದಿ ನಾಯಿಗಳು ನೋಡಿರ್ತೀರ. ಅವಕ್ಕೆಲ್ಲ ಒಂದೊತ್ತು ಊಟ ಅಲ್ಲ, ಯಾವತ್ತು ಒಂದು ವಾರದಲ್ಲಿ 1 ದಿನನೋ 3 ದಿನನೋ ಊಟ ತಿಂದ್ಕೊಂಡು ಆರಾಮಾಗಿ ಬೀದಿಲಿ ವೆರೈಟಿ ಊಟ ತಿನ್ಕೊಂಡಿರ್ತವೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಒಂದೊತ್ತು ಊಟ ಕೂಡ ತಿನ್ನಲ್ಲ ಅವು. ಆದರೂ ಕೂಡ ಎಷ್ಟೋ ಬೀದಿ ನಾಯಿಗಳು ಇವತ್ತು ಸಾಯ್ತಾ ಇರೋದನ್ನು ನಾವು ಕೂಡ ಕಣ್ಮುಂದೆ ನೋಡ್ಬೋದು. ಎಷ್ಟೋ ಪಾಪ ನಾಯಿಗಳು ಕೂಡ ಮರಿ ಆಗಿರ್ತವೆ, ಪಾಪ ತಾಯಿ ನಾಯಿಗಳು ಅಂತ ನಾವು ಏನು ಹೇಳ್ತೀವಿ, ಮರಿ ಆಗಿದ್ದು ಕೂಡ ಅವಕ್ಕೆ ಕರುಣೆ ತೋರಿಸೋರಂತೂ ಯಾರೂ ಇಲ್ಲ ಜೀವನದಲ್ಲಿ. ಈಗ ನೋಡಿ, ನಮ್ಮ ಮನುಷ್ಯನು ಕೂಡ ಅಷ್ಟು ಕರುಣೆ ತೋರಿಸಲ್ಲ. ಅವನದಾಯಿತು, ಅವ್ನ ಜೀವನ ಆಯಿತು ಅಂತ ಕೂಡ ನಿಂತು ಬಿಡ್ತಾನೆ ಆ ಕೆಲಸಕ್ಕೆ ಹೋಗ್ತಾನೆ ಬರ್ತಾನೆ. ಒಂದೇನಾದರೂ ಪ್ರಾಣಿಗಳಿಗೆ ಸಹಾಯ ಮಾಡೋಣ, ಏನಾದರೂ ಒಂದು ಹೆಲ್ಪ್ ಮಾಡೋಣ, ಏನಾದರೂ ಈ ಪ್ರಾಣಿಗಳಿಗೆ ಸಾಯ್ತಾ ಇದ್ದಾವೆ, ಏನಾದರೂ ಒಂದು ಊಟದ ಸಹಾಯ ಏನಾದರೂ ಮಾಡಿಬಿಟ್ಟು ಹೋಗೋಣ ಮನುಷ್ಯ ಅಂತ ಕೂಡ ಒಂದು ಯೋಚನೆ ಮಾಡಲ್ಲ ಈ ಮನುಷ್ಯ ಅದನ್ನು ಅಂತಂದಾಗ ಈಗ ಸರ್ಕಾರನೇ ನಿರ್ಧಾರ ತೊಗೊಂಬಿಟ್ಟಿದೆ. ನಾಯಿಗಳಿಗೂ ಕೂಡ ಒಂದು ಬಿರಿಯಾನಿ ಭಾಗ್ಯನೋ, ಏನೋ ಒಂದು ಚಿಕನ್ ಬಿರಿಯಾನಿನೋ, ಮಟನ್ ಬಿರಿಯಾನಿನೋ, ಒಟ್ಟಲ್ಲಿ ನಾನ್ ವೆಜ್ ಊಟನೂ ಕೊಡಬೇಕು, ವೆಜ್ ಊಟದ ಜೊತೆಗೆ ನಾನ್ ವೆಜ್ ಊಟನೂ ಕೊಡಬೇಕು ಅಂತ ಕೂಡ ಸರ್ಕಾರ ಈಗ ನಿಗದಿ ಮಾಡಿದೆ. ಆದರೆ ಈಗ ನನ್ನ ಪ್ರಕಾರ ಹೇಳೋ ಪ್ರಕಾರ ನೋಡಿ, ಎಲ್ಲ ಹಳ್ಳಿಗಳಲ್ಲೂ ಕೂಡ ಇದು ಚಾಲ್ತಿಯಲ್ಲಿ ಬರುತ್ತೆ ಮುಂದೆ ಅಂತ ಅನಿಸುತ್ತೆ. ಆದರೆ ನೆಕ್ಸ್ಟ್ ಮುಂದಿನ ಸರ್ಕಾರ ಬಂದರೆ ನೆಕ್ಸ್ಟ್ ಬಿದ್ದೋಗುತ್ತೆ ಇದು. ನೋಡಿ, ಈ ಊಟದ ವ್ಯವಸ್ಥೆ ಏನಿದೆ ಪ್ರಾಣಿಗಳಿಗೆ ಅಂದರೆ ನಾಯಿಗಳಿಗೆ, ಮುಂದಿನ ಸರ್ಕಾರ ಬಂದರೆ ಬಿದ್ದೋಗ್ಬೋದು, ತೆಗೆದಾಕ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ನೋಡಿ, ಇವ್ರ ಸರ್ಕಾರ ಇರುವಾಗಲೂ ನಡ್ಸ್ಕೊಂಡು ಹೋಗ್ತಾರೆ, ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ. ಇವ್ರ ಸರ್ಕಾರ ಎಲ್ಲಿವರೆಗೂ ಇರುತ್ತೆ ನೋಡಿ, ಮ್ಯಾಕ್ಸಿಮಮ್ ಅಂದರೆ 5 ವರ್ಷ, ಮಿನಿಮಮ್ ಅಂದರೂ ಕೂಡ 3 ವರ್ಷ. ಈಗ ನಾಳೆನೇ ಬಿದ್ದೋಗ್ಬೋದು ಸರ್ಕಾರ, ಹೇಳೋಕ್ಕಾಗಲ್ಲ. ಈಗ ನೋಡಿ, ಆಲ್ರೆಡಿ ಹಿಂದೆ ನಾನು ವೀಡಿಯೋ ಮಾಡಿದ್ದೆ, DK ಶಿವಕುಮಾರ್ ಏನಾದರೂ CM ಆಗ್ತಾರಾ? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇದ್ದಾರೆ, DK ಶಿವಕುಮಾರ್ CM ಆದರೆ ಅಕಸ್ಮಾತ್ ಇದನ್ನು ತೆಗೆದಾಕ್ಬಿಡ್ಬೋದು. ನೋಡಿ, ಸರ್ಕಾರ ಅಂತ ಬಂದಾಗ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ, 5 ವರ್ಷಕ್ಕೊಂದ್ಸಲ ಸರ್ಕಾರ ಬದಲಾಗ್ತಾ ಇರುತ್ತೆ. ನೋಡಿ, 3 ವರ್ಷ 2 ವರ್ಷ 3 ವರ್ಷ ಸರ್ಕಾರ ನಡ್ಸ್ಕೊಂಡು ಹೋಗ್ತಾರೆ, ಚೆನ್ನಾಗಿ ನಡ್ಸ್ಕೊಂಡು ಕೂಡ ಹೋಗ್ತಾರೆ. ಕೆಲವರಂತೂ ಈ ಸರ್ಕಾರ ಅಂತೂ ಈಗ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಎಲ್ಲ ರೇಟ್ಗಳು ದುಬಾರಿ ಮಾಡ್ತಾಯಿದೆ. ಈ ದುಬಾರಿ ದುನಿಯಾದಲ್ಲೂ ಕೂಡ ಈಗ ಬೀದಿ ನಾಯಿಗಳಿಗೆ ಒಂದು ಸವಲತ್ತನ್ನು ಕೊಡ್ತಾ ಇದೆ ಅಂತಂದರೆ ನಿಜಕ್ಕೂ ಇದೊಂದು ನಂಬೋದ ವಿಷಯನ. ಮುಂದೆ ಈಗೇನೋ ನಂಬಿಡ್ತೀರಾ, ಮುಂದೆ ಏನಾಗುತ್ತೋ ಅಕಸ್ಮಾತ್ ಮುಂದೆ ಏನಾದರೂ ಎಲ್ಲ ರೇಟು ಜಾಸ್ತಿ ಆಯ್ತಾ ಇದೆ ಅಂದರೆ ಬೀದಿ ಭಾಗ್ಯ ಇದೇನು ಬೀದಿ ನಾಯಿಗಳಿಗೆ ಊಟದ ಬಗ್ಗೆ ಏನು ಕೊಡ್ತಾ ಇದ್ದಾರೆ, ನಿಜಕ್ಕೂ ಇದೆಲ್ಲ ತೆಗೆದಾಕ್ಬಿಡ್ತಾರೆ, ಹೇಳೋಕ್ಕಾಗಲ್ಲ. ಮುಂದೆ ಏನಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕು ಸ್ನೇಹಿತರೆ. ಸದ್ಯಕ್ಕೆ ಈಗ ನೋಡಿ, ಸರ್ಕಾರ ಈಗಾಗಲೇ ಎಲ್ಲ ತೀರ್ಮಾನ ಕೈಗೊಂಡಿದೆ. ನಾವು ಬೀದಿ ನಾಯಿಗಳಿಗೆ ಒಂದು ಊಟ ವ್ಯವಸ್ಥೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಅನೌನ್ಸ್ ಮಾಡಿದ್ದಾರೆ. ಎಲ್ಲ ನ್ಯೂಸ್ ಚಾನಲ್ಗಳು ನೀವು ಆಗಲೇ ನೋಡ್ತಾ ಇರ್ತೀರ.
ಈಗ ಬೀದಿ ನಾಯಿಗಳಿಗೆ ಅನೌನ್ಸ್ ಮಾಡಿರೋ ಪ್ರಕಾರ ನಿಜಕ್ಕೂ ಊಟದ ಬಗ್ಗೆ ಕೊಟ್ಬಿಡ್ತಾರೆ ಅಂತ ಅನ್ನೋದಾದರೆ ನಿಜಕ್ಕೂ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ಒಂದು ಖುಷಿಯಾದ ವಿಚಾರ ಅಲ್ವಾ, ನಾವೆಲ್ಲರೂ ಇದನ್ನು ನೋಡಿ. ಪ್ರಾಣಿಗಳಿಗೆ ಒಳ್ಳೆಯದಾಗ್ತಾ ಇದೆ, ನಮಗಿಂತ ಪ್ರಾಣಿಗಳಿಗೂ ಕೂಡ ಒಂದು ಹೆಲ್ಪ್ ಆಗ್ತಾ ಇದೆ, ಏನೋ ಒಂದು ಊಟದ ಬಗ್ಗೆ ಸಿಗ್ತಾ ಇದೆ, ಅದರಲ್ಲೂ ಕೂಡ ನಾನ್ ವೆಜ್ ಕೂಡ ಕಲ್ಪಿಸ್ಕೊಡ್ತೀವಿ ಅಂತ ಕೂಡ ಹೇಳಲಾಗ್ತಾ ಇದೆ ಸರ್ಕಾರ. ಇಂಥ ಒಂದು ವ್ಯವಸ್ಥೆಯನ್ನು ನಮ್ಮ ರಾಜ್ಯದಲ್ಲಿ ಕೂಡ ಈ ರೀತಿ ತರ್ತಾ ಇದೆ ಅಂತಂದರೆ ಬೇರೆ ರಾಜ್ಯಗಳು ಕೂಡ ಎಲ್ಲೂ ನಾವು ನೋಡಿಲ್ಲ ಇದನ್ನು, ಎಲ್ಲೂ ಕೂಡ ಇದುವರೆಗೂ ಕೂಡ ಯಾವ ರಾಜ್ಯದಲ್ಲಿ ಕೂಡ ನೋಡೋಕ್ಕಾಗಿಲ್ಲ. ಈಗ ಯಾಕೆ ಅಂತಂದರೆ ಅಂಥ ವ್ಯವಸ್ಥೆ ಅಂತ ಬಂದರೆ ನಮ್ಮ ದೇಶದಲ್ಲಿನ ಭಾರತ ವ್ಯವಸ್ಥೆ ನಮ್ಮ ನೋಡಿ ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂತಂದರೆ ಪ್ರಾಣಿಗಳಿಗೂ ಕೂಡ ಕರುಣೆ ತೋರಬೇಕು ಅನ್ನೋದು ನಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ತುಂಬ ಇದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ಒಂದು ಪ್ರಾಣಿಗಳಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಮ್ಮ ಬೆಂಗಳೂರಲ್ಲೇ ಒಂದು ಹೆಡ್ ಆಫೀಸ್ ಇದೆ ಅದಕ್ಕೆ. ಆ ಕಡೆ ತುರಳ್ಳಿ ಫಾರೆಸ್ಟ್ ಅಂತ ನೀವು ಕೇಳಿರ್ಬೋದು, ಅಲ್ಲೆಲ್ಲ ಪ್ರಾಣಿಗಳಿಗೆ ಒಂದು ಹೆಲ್ಪ್ ಮಾಡುವಂಥ, ಒಂದು ಸಹಾಯ ಮಾಡುವಂಥ, ಟ್ರೀಟ್ಮೆಂಟು, ಚಿಕಿತ್ಸೆಯನ್ನು ಕೊಡಿಸುವಂಥ ಒಂದು ವ್ಯವಸ್ಥೆ ಕೂಡ ಅಲ್ಲೇ ಇದೆ. ಹಾಗಾದರೆ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಮಾತ್ರ ಅಲ್ಲ, ನೆಕ್ಸ್ಟ್ ಮುಂದೆ ಬೀದಿ ಸುತ್ತೋ ಯಾವುದಾದ್ರೂ ಒಂದು ಎಲ್ಲ ಪ್ರಾಣಿಗಳಿಗೂ ಒಂದು ವ್ಯವಸ್ಥೆ ಬರುತ್ತಾ, ಊಟದ ವ್ಯವಸ್ಥೆ ಅಂತ ಕೂಡ ನೀವು ಕೇಳ್ಬೋದು. ಹಾಗಾದರೆ ಇದೆಲ್ಲ ಒಂದು ವ್ಯವಸ್ಥೆ ಮುಂದೆ ಕಂಟಿನ್ಯೂ ಆದರೆ ನಿಜವಾಗ್ಲೂ ಒಂದು ಹೋಟೆಲ್ ವ್ಯಾಪಾರಿಗಳಾಗ್ಬೋದು, ಬೇರೆ ಇಲ್ಲ ಅದು ಬೀದಿ ನಾಯಿಗಳ ಊಟದ ವ್ಯವಸ್ಥೆ ಏನಾದರೂ ಈಗ ನೋಡಿ ಇಂದಿರಾ ಕ್ಯಾಂಟೀನ್ ಹೇಗೆ ಬಂತು, 5 ರೂಪಾಯಿ 10 ರೂಪಾಯಿ ಇಂದಿರಾ ಕ್ಯಾಂಟೀನ್ ಊಟ ಹೇಗೆ ಬಂದಿದೆಯೋ ಅದೇ ರೀತಿ ಬೀದಿ ನಾಯಿಗಳಿಗೂ ಕೂಡ ವಿತೌಟ್ ಅಮೌಂಟ್ ಏನಾದರೂ ತೊಗೊಳ್ದೇ ಊಟದ ಬಗ್ಗೆ ಕಲ್ಪಿಸಿ ಕೊಡ್ತಾರೆ ಅನ್ನೋದು ಯೋಚನೆ ನಿಮಗೆಲ್ಲರಿಗೂ ಕೊರಿತಾ ಇರುತ್ತೆ ತಲೆ ಒಳಗೆ. ನಿಜವಾಗ್ಲೂ ತಲೆ ಒಳಗೆ ಕೊರಿತಾ ಇರೋ ಒಂದು ವಿಷಯ ಏನಪ್ಪ ಅಂತಂದರೆ ಇದೇನೆ. ಈಗ ನೋಡಿ ನಮಗಾದರೂ 5 ರೂಪಾಯಿ 10 ರೂಪಾಯಿಗೆ ಅನ್ನಭಾಗ್ಯ ಅಂತ ಕೊಟ್ಬಿಟ್ರು. ಆಮೇಲೆ KG ಅಕ್ಕಿ 10 KG ಅಕ್ಕಿ ಫ್ರೀ ಅಂತಲೂ ಕೂಡ ಕೊಟ್ಬಿಟ್ರು ಅವಾಗೆಲ್ಲ. ಈಗಾದರೂ ಕೂಡ ಎಷ್ಟೋ ಒಂದು ಸರ್ಕಾರ ಬಂದ ಮೇಲೆ ಎಲ್ಲ ಕೂಡ ಎಷ್ಟೋ ಒಂದು ತನ್ನ ಮೇಲೆ ರೂಲ್ಸನ್ನು ಈಗಾಗಲೇ ಮತ್ತೆ ರಿಜೆಕ್ಟ್ ಮಾಡ್ತಾನೆ ಇದ್ದಾರೆ. ಮತ್ತೆ ಇದಕ್ಕೆ ನಾವು ಕೊಡಲ್ಲ, ಗೃಹಲಕ್ಷ್ಮಿ ಹಣ, ಭಾಗ್ಯಲಕ್ಷ್ಮಿ ಎಲ್ಲ ನಾವು ಪದೇ ಕೊಡಲ್ಲ ಅಂತೆಲ್ಲ ಈಗಾಗಲೇ ಅನೌನ್ಸ್ ಮಾಡ್ತಾ ಇದ್ದಾರೆ. ನೋಡಿ ಸರ್ಕಾರ ಎಲ್ಲ ರೇಟ್ ಕೂಡ ಜಾಸ್ತಿ ಮಾಡ್ತಾ ಇರೋದು ಕೂಡ ನಿಮಗೂ ಕೂಡ ಗೊತ್ತೇ ಇದೆ. ನೋಡಿ ಈಗಾಗಲೇ ಕೆಲವರು ರೆಸ್ಟೋರೆಂಟ್ಗಳು, ಹೋಟೆಲ್ ಮಾಲೀಕರು ಕೂಡ ಇಷ್ಟಿಷ್ಟು ನೀವು ಫೋನ್ಪೇ ಮಾಡಿಸ್ಕೊಂಡಿದ್ದೀರಾ, ಇಷ್ಟು ತಿಂಗಳಲ್ಲಿ ಇಷ್ಟು ಲಕ್ಷವನ್ನು ನೀವು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ರಿಗೂ ಕೂಡ ಪೆನಾಲ್ಟಿ ಟ್ಯಾಕ್ಸನ್ನು ಹಾಕಿದ್ದಾರೆ. ಆದರೂ ಕೂಡ ಇಂಥ ಒಂದು ದುಬಾರಿ ಸರ್ಕಾರದಲ್ಲಿ ಬೀದಿ ನಾಯಿಗಳಿಗೆ ನಿಜವಾಗ್ಲೂ ಊಟದ ವ್ಯವಸ್ಥೆ ಮಾಡ್ತಾರಾ? ನಿಜಕ್ಕೂ ಏನಾಗುತ್ತೆ ಅನ್ನೋದನ್ನ ನೀವು ಕೂಡ ಕಾಮೆಂಟ್ ಮಾಡಿ. ಯಾಕೆಂತಂದರೆ ಬೀದಿ ನಾಯಿಗಳು ಹಸ್ಕೊಂಡಿರೋದೇನೋ ನಿಜ, ಇಲ್ಲ ಅಂತಲ್ಲ. ಆದರೆ ಅವುಗಳಿಗೆ 1 ದಿನ 2 ದಿನ 1 ತಿಂಗಳೇನೋ ಊಟ ಹಾಕ್ತಾರೆ, ಆಮೇಲೆ ಮುಂದೆ ಕೈ ಬಿಡಲ್ಲ ಅಂತ ಏನು ಗ್ಯಾರಂಟಿ? ಸರ್ಕಾರ ನಿಜಕ್ಕೂ ಕೂಡ ಹೇಳ್ಬೇಕಂತಂದರೆ ನಿಜವಾಗ್ಲೂ ಕೈ ಬಿಡುತ್ತೋ ಇಲ್ಲ ಬಿಡುತ್ತೋ ಒಂದು ಕೂಡ ತಿಳ್ಕೊಳಕ್ಕಾಗ್ತಾ ಇಲ್ಲ. ಯಾಕೆಂತಂದರೆ ನೋಡಿ ಬೀದಿ ನಾಯಿಗಳು ಅಂತ ಬಂದಾಗ ಪದೇ 1-2 ಇರಲ್ಲ. ಅವು ಆಲ್ ಓವರ್ ಬೆಂಗಳೂರೇ ಇಷ್ಟು ಅಂತಂದರೆ ಇನ್ನು ಆಲ್ ಓವರ್ ಕರ್ನಾಟಕ ಎಲ್ಲ ಬೀದಿ ಹಳ್ಳಿ ಮೂಲೆಗಳಿಗೂ ಕೂಡ ಎಲ್ಲ ಒಂದು ಊಟದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತಂದರೆ ಅದು ನಿಜಕ್ಕೂ ಆಗುವಂಥ ಸಾಧ್ಯತೆನ ನೋಡಿ. ಬೀದಿ ನಾಯಿಗಳು ಅಂತ ಬಂದಾಗ ಸಿಟಿಲಿ ಮಾತ್ರ ಇರಲ್ಲ, ಅವು ಹಳ್ಳಿ ಕೂಡ ಇದ್ದೇ ಇರ್ತವೆ. ನಮ್ಮ ಹಳ್ಳಿಲಿ ಕೂಡ ನೀವೇ ನೋಡಿರ್ತೀರ ಬೀದಿ ಸುತ್ತೋ ನಾಯಿಗಳು. ಮತ್ತು ಅವು ಊಟ ಮಾಡಬೇಕು ಅಂತಂದರೆ ಒಂದು ಸಿಟಿಗೆ 20-30 ಕಿಲೋಮೀಟ್ರ್ ಹೋಗಿ ಊಟ ಮಾಡಬೇಕಾ? ಹಾಗಾದರೆ ಹಳ್ಳಿಗೆಲ್ಲ ಭಾಗ್ಯ ಕಲ್ಪಿಸ್ಕೊಡೋಕೆ ಇವ್ರ ಕೈಲಿ ಆಗುತ್ತಾ ನಿಜವಾಗ್ಲೂ? ಹಾಗಾದರೆ ನೋಡಿ ಹಳ್ಳಿ ಮೂಲೆಗೂ ಭಾಗ್ಯ ಕಲ್ಪಿಸ್ಕೊಡೋದು ಈಗಾಗಲೇ ನೀವು ನೋಡಿದ್ದೀರಾ. ಇಂದಿರಾ ಕ್ಯಾಂಟೀನ್ ಯೋಜನೆ ಹಳ್ಳಿಗೂ ಬಂದಿಲ್ಲ, ಬರೀ ಸಿಟಿಲಿ ಮಾತ್ರ ಇದೆ. ಆದರೂ ಕೂಡ ಅದೇ ಥರನೇ ನಮ್ಮ ನಾಯಿಗಳಿಗೂ, ಬೀದಿ ನಾಯಿಗಳಿಗೂ ಕೂಡ ಒಂದು ವ್ಯವಸ್ಥೆ ಮುಂದೆ ಬರುತ್ತಾ? ಹಳ್ಳಿಗಂತೂ ಬರುತ್ತೆ. ಆದರೂ ಕೂಡ ಸಿಟಿಲಿರೋ ನಾಯಿಗಳಿಗೆ ನೋಡಿ ಕೆಲವೊಂದು ಹಸುಗಳು ನೀವೇ ನೋಡಿರ್ತೀರ. ಪ್ರಾಣಿ ಅಂತ ಬಂದಾಗ ಹಸುಗಳು ಕೂಡ ನಮ್ಮ ಬೀದಿ ನಾಯಿಗಳ ಥರನೇ ಸೇಮು, ಹುಲ್ಲಿಲ್ಲ, ಒಂದು ಏನೋ ಊಟ ಇಲ್ಲ ಅವಕ್ಕೂ ಕೂಡ ಅಂತ ಅಲ್ಲಿ ಏನೋ ಅಲಿತಾ ಇರುತ್ತೆ. ಆದರೂ ಕೂಡ ಬೀದಿ ನಾಯಿಗಳಿಗೆ ಒಂದು ಅನ್ನದ ಬಗ್ಗೆ ಸಿಗ್ತಾ ಇದೆ ಅಂತಂದರೆ ನಿಜಕ್ಕೂ ಒಂದು ಒಳ್ಳೆಯ ವಿಚಾರನೇ ಅಂತ ಹೇಳ್ಬೋದು. ನೋಡಿ ಪ್ರಾಣಿಗಳು ಕೂಡ ಹಸ್ಕೊಂಡಿರೋದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರ. ಈ ಪ್ರಾಣಿಗಳು ಕೂಡ ಎಂತೆಂಥ ಟೈಮಲ್ಲೂ ನೀವು ನೋಡಿರ್ತೀರ, ಎಲ್ಲೂ ಕೂಡ ಅವು ಕರೆಕ್ಟಾಗಿ ಊಟನೂ ಕೂಡ ಮಾಡಲ್ಲ. ಸಾಕಪ್ಪ ಊಟ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡಿಬಿಟ್ಟು ಎಲ್ಲಂದ್ರಲ್ಲಿ ಮಲ್ಕೊಳ್ಳೋದು, ಏನೋ ಒಂದು ನಾಯಿ ಬಾಡು ಅಂತಾರೆ ನೋಡಿ, ಅದೇ ರೀತಿ ಒಂದು ಮನುಷ್ಯನ ಜೀವನ ಕೂಡ ಮೊದಲು ಇತ್ತು ಅದೇ ರೀತಿ. ಆಮೇಲೆ ಬರ್ತಾ ಮನುಷ್ಯ ಕೂಡ ಎಲ್ಲ ಕಲ್ತ್ಕೊಂಡ್ಬಿಟ್ಟ. ಎಲ್ಲ ಬುದ್ಧಿ ಮಾತ್ರ ಅಲ್ಲ, ಎಲ್ಲನೂ ಕೂಡ ಮನೆ ಕಟ್ಕೊಂಡು ಒಂದು ಊಟದ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಕೂಡ ಕಲ್ತ್ಕೊಂಡಿದ್ದಾನೆ. ಆದರೆ ಬೀದಿ ನಾಯಿಗಳಿಗೆ ಮಾತ್ರ ಇನ್ನೂ ಯಾವ ಭಾಗ್ಯ ಸಿಕ್ಕಿಲ್ಲ. ಆದರೂ ಕೂಡ ಒಂದು ಅನ್ನದ ಭಾಗ್ಯ ಮಾತ್ರ ಸಿಗ್ತಾ ಇದೆ ಅಂತಂದರೆ ಇದು ಖುಷಿ ಪಡೆಯುವ ವಿಚಾರ ಅಂತ ಹೇಳ್ಬೋದು. ಅನ್ನದ ಭಾಗ್ಯ ಅಂತ ನೋಡೋಣ ಇರಿ, ಅನ್ನವನ್ನು ದಾನವಾಗಿ ನೋಡಿ ಎಷ್ಟೋ ಜನಗಳು ಪ್ರಾಣಿಗಳಿಗೂ ಕೂಡ ತುಂಬ ಅವರೊಂದು ಮದುವೆ ವಿಚಾರ ಆಗಲಿ, ಒಂದು ಏನಾರು ಅವ್ರ ಮನೇಲಿ ಶುಭ ಕಾರ್ಯ ನಡೀತಾ ಇದೆ ಅಂತಾಗಲಿ, ಒಂದೇನೋ ಪ್ರಾಣಿಗಳಿಗೆ ಹೆಲ್ಪ್ ಮಾಡಬೇಕು, ಪ್ರಾಣಿಗಳಿಗೆ ಊಟ ಹಾಕಬೇಕು, ಪ್ರಾಣಿಗಳಿಗೆ ಏನೋ ಒಂದು ಅನ್ನದಾನ ಮಾಡಲೇಬೇಕು ಅಂತ ಬಂದು ದಾನ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಆದರೆ ಸರ್ಕಾರ ಕೂಡ ಅನ್ನದಾನವನ್ನು ಕಲ್ಪಿಸ್ಕೊಡ್ತಾ ಇದೆ ಪ್ರಾಣಿಗಳಿಗೆ. ಮತ್ತು ಇನ್ಮೇಲೆ ಹಾಗಾದರೆ ಭರ್ಜರಿ ಬಾಡುಊಟವನ್ನು ಕೊಡ್ತಾರೆ. ಹಾಗಾದರೆ ಭರ್ಜರಿ ಬಾಡುಊಟ ಕೊಡೋದಕ್ಕಿಂತ ನಿಜವಾಗ್ಲೂ ಅನ್ನವನ್ನು ನೋಡಿ ಎಷ್ಟೋ ಜನ ಅನ್ನವನ್ನು ವ್ಯರ್ಥ ಮಾಡ್ತಾರೆ. ಆದರೂ ಕೂಡ ಹಂಗೆ ಮಾಡಬಾರ್ದು. ನೋಡಿ ಎಷ್ಟೋ ಬೀದಿ ನಾಯಿಗಳು ಇವತ್ತು ಕೂಡ ಒಂದು ಹಸಿವಿನಲ್ಲೇ ಸಾಯ್ತಾ ಇರೋವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಹಸಿವಿನಲ್ಲಿ ಯಾಕೆ ಸಾಯ್ತಾ ಇದ್ದಾವೆ ನಾಯಿಗಳು? ಎಲ್ಲಂದ್ರಲ್ಲಿ
ಬಿದ್ದು ಸತ್ತೋಗೋದನ್ನ ನಾವು ನೋಡಿರ್ತೀವಿ. ಒಂದು ಮೋರಿ ಕೆಳಗಡೆ ಒಂದು ಚರಂಡಿ ಎಲ್ಲ ಆಗ್ಬೋದು, ಎಲ್ಲ ಕಡೆ ಸಾಯ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಆಲ್ಮೋಸ್ಟು. ಆದರೆ ಯಾಕೆ ಸಾಯ್ತಾ ಇದ್ದಾವೆ ಅಂದರೆ ಅವು ಒಂದೊತ್ತು ಕೂಡ ಕರೆಕ್ಟಾಗಿ ಊಟ ಮಾಡಲ್ಲ, ಊಟ ಮಾಡದೆ ಎಲ್ಲಂದ್ರಲ್ಲಿ ಮಲ್ಕೋತವೆ. ಒಂದು ಕಾಯಿಲೆಗಳು ಆ ಕಾಯಿಲೆಗಳೆಲ್ಲ ಬಂದು ಅವು ಕೂಡ ಸತ್ತೋಗ್ಬಿಡ್ತವೆ. ನೋಡಿ ಕೆಲವೊಂದು ನಾಯಿ ಮರಿಗಳಿಗೂ ಕೂಡ ಒಂದು ಊಟ ಇರಲ್ಲ. ಅವರೊಂದು ಈ ಚಿಕ್ಕ ಹುಟ್ಟಿರೋ ಮಗು ಥರ ಅವಕ್ಕೂ ಕೂಡ ಪಪ್ಪೀಸ್ಗಳಿಗೆಲ್ಲ ಊಟ ಇರಲ್ಲ ಅಂತಂದಾಗ ಸರ್ಕಾರ ಇಂಥ ವ್ಯವಸ್ಥೆ ಕಲ್ಪಿಸಿರೋದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ವಿಚಾರನೆ. ಆದರೆ ಮುಂದೆ ಅದನ್ನು ನಡೆಸ್ಕೊಂಡು ಹೋಗ್ತಾರಾ? ಮುಂದಿನ ಸರ್ಕಾರ ಬಂದರೆ ಬಿದ್ದೋಗಿಸ್ಬಿಡ್ತಾರ ನಿಜವಾಗ್ಲೂ ಮುಂದಿನ ಸರ್ಕಾರ ಬಂದರೆ ಅದೇನಾದ್ರು ಬಿದ್ದೋಗ್ಬಿಡುತ್ತಾ, ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ನೋಡಿ, ಈ ವಿಡಿಯೋದಲ್ಲಿ ಒಂದು ಅನ್ನದ ಭಾಗ್ಯ ನಾಯಿಗೆ ಒಂದು ಬಿರಿಯಾನಿ ಭಾಗ್ಯ ಅನ್ಕೋತಿರೋ ಅನ್ನದ ಭಾಗ್ಯ ಊಟದ ವ್ಯವಸ್ಥೆ ಕಲ್ಪಿಸಿಕೊಳ್ಳಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡೋಣ.